ನನ್ನ ಹೆಸರು ಅನುಪಮಾ ಅಂತ. ನಾನು ಸೆಕೆಂಡ್ ಇಯರಲ್ಲಿ ಓದ್ತಾ ಇರೋದು. ಗೌರ್ಮೆಂಟ್ PU ಜೂನಿಯರ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಕುವೆಂಪು ನಗರದಿಂದ ಬರ್ತಾ ಇರೋದು. ನನಗೆ ಇಂಗ್ಲೀಷ್ ಓದೋದು ತುಂಬ ಆಸಕ್ತಿ ಇದೆ ಕಲಿಯೋದಕ್ಕೆ. ನಾನು ಯೂಟ್ಯೂಬ್ ಚಾನಲ್ ಸಂಗಮ ಅಕಾಡೆಮಿಯಲ್ಲಿ ಬಿಡುವಂಥ ಪ್ರತಿಯೊಂದನ್ನು ವೀಡಿಯೋಸನ್ನು ನೋಡಿ ಕಲಿತು 4 ಜನಕ್ಕೆ ಕಲಿಸ್ತೀನಿ. ಹಾಗೆ ಯೂಟ್ಯೂಬ್ ಚಾನಲನ್ನು ಸಂಗಮ ಅಕಾಡೆಮಿನ ಎಲ್ಲರೂ ನೋಡಿ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು. Now let's move to the question number 31, note making. I'll tell you, this is the most useful topic in composition. Why? What are the merits? What are the uses? What are the applications? ಹೇಳ್ತೀನಿ ಕೇಳಿ. ನೋಟ್ ಮೇಕಿಂಗ್ ಅನ್ನೋದು ಒಂದು ಸ್ಕಿಲ್. ಇಟ್ ಇಸ್ ಅನ್ ಆರ್ಟ್. ಅದೊಂದು ಕಲೆ, ಕೌಶಲ್ಯ. ಇದನ್ನು ಪ್ರತಿಯೊಬ್ಬರು ಹೈಸ್ಕೂಲಿಗೆ ಬರೋ ವೇಳೆಗೆ ರೂಢಿಸ್ಕೊಳ್ಬೇಕು. ದೇ ಹ್ಯಾವ್ ಟು ಡೆವಲಪ್ ಇಟ್. ಏನು ಹೀಗಂದರೆ ಅದನ್ನ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಒಂದೇ ಒಂದು 2-3 ಲೈನಲ್ಲಿ. ನಂಬರ್ 1, ನಾವು ಯಾವುದೋ ಒಂದು ಭಾಳ ಮುಖ್ಯವಾದ ಲೆಕ್ಚರ್ ಕೇಳ್ತಾ ಇದ್ದೀವಿ, ಉಪನ್ಯಾಸ ಕೇಳ್ತಾ ಇದ್ದೀವಿ, ಭಾಳ ಸೊಗಸಾಗಿ ಮಾತನಾಡ್ತಾ ಇದ್ದಾರೆ. ಆ ಮಾತುಗಳು ಮುಂದೆ ನಮಗೆ ಬೇಕಾಗ್ತವೆ. ಮುಂದೆ ಅಂದರೆ 2-3 ಸಂದರ್ಭಗಳಲ್ಲಿ. ಈ ಉಪನ್ಯಾಸದಲ್ಲಿ ಕೇಳಿದ ಕೆಲವು ವಿಷಯಗಳು ಮುಂದೆ ನಮಗೆ ಯಾವುದಾದ್ರೂ ಪರೀಕ್ಷೆಗೆ ಬೇಕಾಗಬಹುದು. ಇಲ್ಲ, ಈ ಉಪನ್ಯಾಸವನ್ನು ಕೇಳಿದ ನಂತರ ನೀನು ಕೂಡ ಇದೇ ವಿಷಯವನ್ನು ಕುರಿತು ಮುಂದೆ ಯಾವಾಗಲಾದರೂ ಮಾತನಾಡುವ ಸಂದರ್ಭ ಬರಬಹುದು. ಈ ಕಾರಣಗಳಿಗಾಗಿ ನೀವು ಆ ಉಪನ್ಯಾಸವನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಈಗ ಪರಿಸ್ಥಿತಿ ಭಿನ್ನವಾಗಿದೆ. ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡ್ಕೊಳ್ತೀವಿ, ಯಾವ ಬೇಕಾದರೂ ಕೇಳ್ತೀವಿ. ಕೇಳಿ ನೆನಪಿಟ್ಕೊಳ್ಬೋದು. ಆದರೆ ಅಷ್ಟೂ ಸಮಯ ಇನ್ನೊಂದು ಸಾರಿ ಕೇಳೋದಿದೆಯಲ್ಲ, ಬೇಜಾರಾಗ್ಬಿಡ್ತದೆ. ಆದ್ದರಿಂದ ನಾವು ಅವರ ಮಾತುಗಳನ್ನು ಕೇಳುವಾಗಲೇ ಒಂದು ಪ್ಯಾಡ್, ಒಂದು 10 ಪೇಜಿಂದ ಇರ್ತದೆ ಅಂತ ಇಟ್ಕೊಳ್ಳಿ. ಮುಖ್ಯವಾದ ಅಂಶಗಳನ್ನು, ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ತಾ ಹೋಗಬೇಕು. ಆ ಪಾಯಿಂಟ್ಸ್ ಇದ್ದುಬಿಟ್ರೆ ಸಾಕು. ಆ ಒಂದು ಪಾಯಿಂಟನ್ನು ನೋಡಿಕೊಂಡು ನಿನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಭಾಷೆಯನ್ನು ಬಳಸಿ 1 ಸೆಂಟೆನ್ಸೋ 2 ಸೆಂಟೆನ್ಸೋ 3 ಸೆಂಟೆನ್ಸೋ ಮಾಡಬಹುದು. ಅದನ್ನು ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ಈ ವಿಷಯ ಏನು ಅಂತ. ಇದು ಭಾಗ 1. ಎರಡನೇದ್ದು ಬಹಳ ಮುಖ್ಯವಾದ್ದು, ನಾವು ಹೈಸ್ಕೂಲ್ನಿಂದ ಏನು ಓದ್ಕೊಂಬರ್ತೀವಲ್ಲ, ಅದು ಕನ್ನಡ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ಸೋಷಿಯಲ್ ಸೈನ್ಸ್ ಆಗ್ಬೋದು, ಸೈನ್ಸ್ ಆಗ್ಬೋದು, ಬೇರೆ ಬೇರೆ ವಿಷಯ. ಇದೇ ವಿಷಯದ ಮೇಲೆ ಬಹುತೇಕ ಕ್ವಶನ್ಸನ್ನು ಮುಂದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಕೇಳ್ತಾರೆ. ಹೈಸ್ಕೂಲಿಂದ ಕೇಳ್ತಾರೆ, PUದು ಕೇಳ್ತಾರೆ, ಡಿಗ್ರಿದು ಕೇಳ್ತಾರೆ. ಹಾಗಂತ ಇಷ್ಟಿಷ್ಟು ದಪ್ಪ ಪುಸ್ತಕಗಳನ್ನು ಪುನಃ ತಿರುವಾಕೋಕ್ಕಾಗಲ್ಲ. ಆದ್ದರಿಂದ ನೀವು ಓದುವಾಗ 1 ಸಾರಿಯೋ 2 ಸಾರಿಯೋ 3 ಸಾರಿಯೋ ಅರ್ಥವಾಗುವಷ್ಟು ಓದ್ತೀರ. ನನಗೆ 4 ಸಾರಿಗೆ ಅರ್ಥವಾಗ್ಬೋದು, ನಿಮಗೆ 3 ಸಾರಿಗೆ ಅರ್ಥವಾಗ್ಬೋದು, ಅವ್ರಿಗೆ 2 ಸಾರಿಗೆ ಅರ್ಥವಾಗ್ಬೋದು, ಇನ್ನೊಬ್ರಿಗೆ 1 ಸಾರಿಗೆ ಅರ್ಥವಾಗ್ಬೋದು. ಅದು ಅವರ ಸಾಮರ್ಥ್ಯದ ಮೇಲೆ ಹೋಗ್ತದೆ. ಅರ್ಥ ಆದ ತಕ್ಷಣ ಪ್ರತಿಯೊಂದು ಅಲ್ಲಿ ಪಾಯಿಂಟ್ಸನ್ನು ಗುರ್ತು ಹಾಕ್ಕೋಬೇಕು. ನೋಟ್ ಡೌನ್ ದಿ ಪಾಯಿಂಟ್ಸ್. ಸೆಂಟೆನ್ಸ್ ಆ್ಯಸ್ ಇಟ್ ಈಸ್ ಬರೆಯೋದಲ್ಲ, ಪಾಯಿಂಟ್ಸ್ ಗುರ್ತು ಹಾಕ್ಕೊಳ್ಳೋದಷ್ಟೇ. ಸುಮಾರು 10 ಪೇಜಿನ ಒಂದು ಟಾಪಿಕ್ ಇದೆ ಅಂದರೆ, ಚಾಪ್ಟರ್ ಇದೆ ಅಂದರೆ, ಐ ವಿಲ್ ಟೆಲ್ ಯು ಮ್ಯಾಕ್ಸಿಮಮ್ ಹಾಫ್ ಎ ಪೇಜ್ ಆಗ್ತದೆ. ಅರ್ಧ ಪೇಜಷ್ಟೇ ಪಾಯಿಂಟ್ಸು. ಆ ಪಾಯಿಂಟ್ಸ್ಗೆ ನೀವು ಭಾಷೆ ಎನ್ನುವ ಮೂಳೆ ಮಾಂಸ ಎಲ್ಲ ಸೇರಿಸಬೇಕು. ಒಂದು ವಾಕ್ಯ ರಚನೆ ಕಲ್ತ್ಕೊಳ್ತೀರ. ಅದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಕೆಲವರಿಗೆ ಭಾಷೆಯ ಮೇಲೆ ಸರಿಯಾದ ಹಿಡ್ತಾ ಇರ್ತದೆ, ವಾಕ್ಯವನ್ನು ದೀರ್ಘವಾಗಿ ಬೆಳೀತಾರೆ. ಇನ್ನು ಕೆಲವರು ಸರಳವಾಗಿ ಬರೀತಾರೆ. ಅದು ಅವರ ಸಾಮರ್ಥ್ಯ. ಒಟ್ಟಿನಲ್ಲಿ ವಿಷಯ ಮಾತ್ರ ಮುಂದೆ ತಲುಪಿಸಬೇಕು. ಇನ್ನೂ ಒಂದು, ನೀವು ಲೆಕ್ಚರರ್ ಇದ್ದೀರಾ, ಯಾವಾಗಲೂ ಪುಸ್ತಕ ನೋಡ್ಕೊಂಡು ಓದೋದಲ್ಲ. ಒಂದು ಚಾಪ್ಟರ್ ಬಗ್ಗೆ 10 ಪಾಯಿಂಟಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು. ಒಂದು ಪಾಯಿಂಟ್ ನೋಡ್ತಲೇ 7-8 ಸೆಂಟೆನ್ಸ್ ಹೇಳ್ತೀರಾ. 10 ಪಾಯಿಂಟ್ ಇದೆ, 50 ಸೆಂಟೆನ್ಸ್ ಆಗ್ತದೆ. ಸೊ ನೀವೆಲ್ಲವೂ ನೆನಪಿಟ್ಕೊಳ್ಳೋಕ್ಕಾಗಲ್ಲ, ಮರ್ತೋಗೋ ಚಾನ್ಸ್ ಇರ್ತದೆ. ಸುಮ್ಮನೆ ಒಂದು ಕ್ಲೂ ಅನ್ನೋದಕ್ಕೆ ಅದು. ನಾನು ಹೇಳಿದ್ದು, ಈ ಪಾಯಿಂಟ್ಸನ್ನು ಮಾಡಿ ಇಟ್ಟುಕೊಂಡರೆ ಯಾವುದೇ ವರ್ಷ ಆಗಲಿ, ಈಗ ನಿಮ್ಮದು ಹೈಸ್ಕೂಲ್ನಲ್ಲಿ ಓದಿರೋವಂಥ ಸೋಷಿಯಲ್ ಸೈನ್ಸ್
ಅದಕ್ಕೊಂದು ನೋಟ್ಬುಕ್ ಇಡಿ, 5 ಪೇಜಲ್ಲಿ 6 ಪೇಜೆಲ್ಲ ಮುಗಿದೋಯ್ತು, ಅದು ಹಾಗೆ ಇಟ್ಕೊಳ್ಳಿ. 9th ಬರ್ತೀರಾ, ಅದೊಂದು 10 ಪೇಜ್ ಆಗುತ್ತೆ. SLCಯಲ್ಲಿ ಬರ್ತೀರಾ 10 ಪೇಜ್ ಆಗುತ್ತೆ. PUCಯಲ್ಲಿ ಬರ್ತೀರಾ 10 ಪೇಜ್ ಆಗುತ್ತೆ. ಡಿಗ್ರಿಯಲ್ಲಿ ಬರ್ತೀರಾ ಎಲ್ಲ ಸೇರಿ ಒಂದು 50 ಪೇಜ್ 100 ಪೇಜ್ ಆಗುತ್ತೆ. ಆ 100 ಪೇಜನ್ನು ಈಗ ನೋಡಿಕೊಂಡ್ರೆ ನೀವು ಓದಿರುವ ಸಾವಿರಾರು ಪೇಜಿನ ಅಂಶ ಅದರಲ್ಲಿರ್ತವೆ. ಅಷ್ಟೇ ಸಾಕು ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಿಗೆ ಬರೆಯೋಕ್ಕೆ. ಅಷ್ಟು ಓದೋಕ್ಕೆ ಸಮಯನೂ ಉಳಿತದೆ. ಇಷ್ಟು ದಪ್ಪ ಓದೋಕ್ಕೆ ಭಾಳ ಸಮಯ ಬೇಕು, ಪಾಯಿಂಟ್ಸ್ ನೋಡಿಕೊಂಡ್ರೆ ಸಾಕು ಗೊತ್ತಾಗುತ್ತೆ. ದಿಸ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಇಂಟ್ರೊಡ್ಯೂಸಿಂಗ್ ನೋಟ್ ಮೇಕಿಂಗ್. ಇದ್ರ ಬಗ್ಗೆ ಎಕ್ಸಾಮಿನ್ ಕೇಳೋದು ಹೇಗೆ ಅಂತ ಮುಂದೆ ಹೇಳ್ತೀನಿ. ನಾನು ಈಗ ನಿಮಗೆ ಹೇಳೋದು, ನೀವೀಗಾಗಲೇ ಒಂದು ಎಲ್ಲ ಪಾಠಗಳು ಓದಿದ್ದೀರಾ. PUCಯಲ್ಲಿ ರೋಮಿಯೋ ಜೂಲಿಯೆಟ್ ಇರ್ಬೋದು, ಡ್ರಾಮಾದಿಂದ ಬಂದಿರೋ ಒಂದು ಡೈಲಾಗು. 2 ಡಿಯರ್ ಅನ್ನೋ ಒಂದು ಮಫಾಜಾದ್ದು ಒಂದು ಶಾರ್ಟ್ ಸ್ಟೋರಿ ಇರ್ಬೋದು. ಯಾವುದು? 2 ಡಿಯರ್. ನೋಡಿ, ಡಿಯರ್ ಅಂದರೆ ಎಕ್ಸ್ಪೆನ್ಸಿವ್ ಅಂತ. ಡಿಯರ್ ಫ್ರೆಂಡ್ ಅಂತೀವಲ್ಲ, ಅದಲ್ಲ, ಎಕ್ಸ್ಪೆನ್ಸಿವ್. ಡಿಯರ್ ಮೀನ್ಸ್ ಟೂ ಎಕ್ಸ್ಪೆನ್ಸಿವ್ ಅಂತ ಈ ಕಥೆಯ ಹೆಸರು. ಕತೆ ಹೇಗಿದೆ ಅಂತ ನಿಮಗೆ ಗೊತ್ತಿದೆ. ನಾನು ಅದರ ಪಾಯಿಂಟ್ಸನ್ನು ಮಾತ್ರ ಬರಿತೀನಿ. ನಿಮ್ಗೆ ಅವಾಗ ಗೊತ್ತಾಗುತ್ತೆ ಇಡೀ ಕಥೆಯನ್ನು ಇಷ್ಟು ಸುಲಭವಾಗಿ ನೆನಪಿಟ್ಕೊಳ್ಬಹುದಾ ಅಂತ. ನೋಡಿ, POP ಅಂದರೆ ಪಾಪ್ಯುಲೇಷನ್ ಅಷ್ಟೇ. ನೋಡಿ, ಅವನಿಗೂ ಮಿನಿಸ್ಟರ್ಸ್ ಇದ್ದರು, ಅವನದು ಆರ್ಮಿ ಇತ್ತು. ಆರ್ಮಿ ಎಷ್ಟು? 60 ಜನ. ಕಲ್ಪನೆ ಮಾಡಿಕೊಡಿ. ಅವನದು ಒಂದು ಪ್ಯಾಲೇಸ್ ಇತ್ತು. ನೆಕ್ಸ್ಟ್ ಅಡ್ವೈಸರ್ಸ್ ಇದ್ದರು. ನೆಕ್ಸ್ಟ್ ಇದು ಟ್ಯಾಕ್ಸ್ ಆಗ್ತಾ ಇದ್ದ, ಎಲ್ಲರ ಮೇಲೆ ಟ್ಯಾಕ್ಸ್ ಆಗ್ತಾ ಇದ್ದ. ವೈನ್ ಮೇಲೆ, ಟೊಬ್ಯಾಕೊ, ಓದಿರ್ತಾರೆ, ನೆನಪಿರ್ತಾರೆ. ಟ್ಯಾಕ್ಸ್ ಅಂದ ಕೂಡಲೇ ಏನೇನು ಅಂತ ಗೊತ್ತಾಗಬೇಕು. ಆದರೆ ಆ ಟ್ಯಾಕ್ಸ್ ಸಾಲ್ತಿರಲ್ಲ ರಾಜ್ಯ ನಡೆಸೋಕ್ಕೆ. ಪಕ್ಕದ ರಾಜ್ಯಗಳು ಯಾವುದು? ದೇಶಗಳು ಬಾರ್ಡರ್ನಲ್ಲಿ. ಅದು ಬಾರ್ಡ್ರ್ ಪಕ್ಕದ, ಹಿಂಗೆ ಹತ್ತಿರದಲ್ಲೇ ಕಿಲೋಮೀಟರ್ ಲೆಕ್ಕದಲ್ಲಿ ಜರ್ಮನಿ ಆ್ಯಂಡ್ ಇಟಾಲಿ ಇದ್ದು. ಅಲ್ಲೂ ಟ್ಯಾಕ್ಸ್ ಆಗ್ತಾಯಿದ್ರು. ಬಟ್ ಜನಸಂಖ್ಯೆ ಜಾಸ್ತಿ, ವ್ಯವಹಾರ ಜಾಸ್ತಿ, ಸರಿ ಹೋಗ್ತಿತ್ತು. ಇವ್ರದ್ದು ವ್ಯವಹಾರ ಕಡಿಮೆ. ಇಲ್ಲಿ ಒಂದು ಬಿಸ್ನೆಸ್ ಇತ್ತು, ಗ್ಯಾಂಬ್ಲಿಂಗ್. ಇಲ್ಲೊಂದು ಆಟ, ರೋಲೆಟ್ ಅಂತ ಕಾರ್ಡ್ಸ್ ಆಡ್ತೀವಲ್ಲ, ಕ್ಯಾಸಿನೋ ಅಂತೀವಲ್ಲ, ಆ ಥರ ಅದೊಂದು ಗ್ಯಾಂಬ್ಲಿಂಗು. ಗ್ಯಾಂಬ್ಲಿಂಗ್ ಅಂದರೆ ಜೂಜು. ಇವರು ಬ್ಯಾನ್ ಮಾಡಿದ್ರು. ಯಾರು? ಜರ್ಮನಿ ಆ್ಯಂಡ್ ಇಟಲಿ. ಬಟ್ ಈ ಮನುಷ್ಯ ಚೆನ್ನಾಗಿ ಅದನ್ನು ಕ್ಯಾಶ್ ಮಾಡ್ಕೊಂಡಿದ್ದ, ಯಾರಿಗೋ ವಹಿಸಿದ್ದ. ಕಲೆಕ್ಟಿಂಗ್ ಟ್ಯಾಕ್ಸ್. ಚೆನ್ನಾಗಿ ನಡೀತಾ ಇತ್ತು. ಪೀಸ್ಫುಲ್ ಆಗಿ ಹೋಗ್ತಾ ಇತ್ತು. ಇದು ಇಲ್ಲಿವರೆಗೂ ಸರಿ. ಈಗೇನಾಯಿತು? A murder was committed.
ಮರ್ಡರ್ ತಕ್ಷಣ ಮಾಡಬೇಕು, ಅರೆಸ್ಟ್ ಮಾಡಬೇಕು. ಹೇಳ್ತೀವಲ್ಲ, ಅಲ್ಲೂ ಕೋರ್ಟ್ ಇದೆ, ಜ್ಯೂರಿಸ್ ಎಲ್ಲ ಇದೆ, ಜಡ್ಜ್ಮೆಂಟ್ ಬಂತು. ಏನು ಅವನಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಲ್ಲ, ಅವನಿಗೆ ನೇರಾಗಿ ಒಂದೇ ಸಾರಿ ಡೆತ್ ಸೆಂಟೆನ್ಸ್ ವಾಸ್ ಇಂಪೋಸ್ಡ್. ಸೆಂಟೆನ್ಸ್ ಅಂದರೆ ವಾಕ್ಯ ಅಲ್ಲ, ಮರಣದಂಡನೆ. ಸರಿ, ಅದೇನೋ ಕೊಟ್ಬಿಟ್ಟು ಹೊರಟೋದ್ರು. ನೋ ಫೆಸಿಲಿಟಿ ಟು ಹ್ಯಾಂಗ್ ಹಿಮ್. ಸೊ wrote to ಜರ್ಮನಿ. ಅವ್ರು ಹೇಳಿದ್ರು, ಫ್ರಾಂಕ್ಸ್ ಕೇಳಿದರು, ಬಂದು ನಮ್ಮ ಹುಡುಗ ಬರ್ತಾನೆ, ಎಲ್ಲ ತರ್ತಾನೆ, ಗಿಲೋಟಿನ್ ಎಲ್ಲನ ನೇಣು ಹಾಕಿ ಬರ್ತಾನೆ, ಎಷ್ಟು ಕೊಡಿ? 16,000 ಫ್ರಾಂಕ್ಸ್. ಇವನು ಯೋಚನೆ ಮಾಡ್ದ, 16,000 ಫ್ರಾಂಕ್ಸು, ಜನಸಂಖ್ಯೆ 6,000, ಅಲ್ಲಿಗೆ ಒಬ್ಬೊಬ್ಬನಿಗೆ ಎರಡು ಫ್ರಾಂಕ್ ಜಾಸ್ತಿ ಟ್ಯಾಕ್ಸ್ ಆಯ್ತು. ನೋ, ಇಟಾಲಿನವರು 10 ಸಂಬಂಧ ಇವರಿಗೆ, ಇವರು 14 ಕೇಳ್ದ. He thought it was also expensive. So converted into life imprisonment. ಇದು ಪಾಯಿಂಟ್ಸ್, ಇಷ್ಟೇ, ಇನ್ನೇನಿಲ್ಲ. ಇಷ್ಟು ಪಾಯಿಂಟ್ಸ್ ಇಟ್ಕೊಂಡ್ರೆ ಒಂದು ಕಥೆಯನ್ನು ಹೇಗೆ ಎಳಿಬೋದು? ಮೊನಾಕೋ was a very small kingdom in the border of Germany and Italy. The area of the kingdom was not more than 6,000 acres. The population of the kingdom was just 6,000. Still, the kingdom had all the features, qualities of a kingdom. It had a kinglet, there was a palace, there were servants, there were ministers, council of advisors, and an army. The strength of the army was just 60. Imagine the size of the kingdom. And the source of income was tax. Tax was levied on tobacco, wine, and all luxuries. But it was not enough to maintain the state. And there was a gambling play called roulette. It was banned, prohibited in Italy and Germany. The king thought that if he gave permission to roulette, people from other states would also come, play, and pay the tax. Whether they lose or gain, they have to pay the tax. So license was given to private parties, used to collect the money. Major share was given to or paid to the state in the name of tax. Anyway, everything was going on well. People were peaceful, they were happy, no problem. But accidentally, there was a murder in the state. A murder was committed in the state. It was a big news. The murderer was arrested. He was produced before the court. Lawyers were appointed. And at last,
the judge heard the cases and gave the judgment. He gave the capital punishment or death sentence. ಏನು ಶಿಕ್ಷೆ ಕೊಟ್ಟ? ಡೆತ್ ಸೆಂಟೆನ್ಸ್. So the matter came before the king. He looked at it. Immediately he put the signature. He granted, yes, the criminal or the convict could be hanged. The soldiers and the ministers discussed among themselves and found that there was no guillotine to hang him. They did not have a proper equipment. They did not have an equipment, and they did not have a trained person to hang him, because such incidents had not taken place. Finally, they brought it to the notice of the king. The king thought for a while. He discussed with all the ministers. They said that there was a guillotine and a trained person in Germany. Immediately they wrote a letter to the king of Germany. Within a week they got the reply. They replied that they would send a guillotine and a trained person. It would cost 16,000 francs. The king was shocked. It was a huge amount. He did not have that much money, or the kingdom did not have that much of amount. Then he changed the idea and wrote the same letter to Italy, because Germany was a republic, Italy was not so. It was ruled by a king like him. After 1 week, they got a letter from Italy. It was about 14,000 francs, 2,000 francs less. The king thought that it was also very expensive. He did not have that much of money to spare on it. Then the committee, subcommittee, commission, all these things, they came to a conclusion that the capital punishment, death sentence, could be altered to life imprisonment. Life imprisonment. Life imprisonment. ಅವನು ಜೀವನ ಪರ್ಯಂತ ಜೈಲ್ ಇರೋದಿದೆಯಲ್ಲ, ಅದಕ್ಕೆ ಇದೆ ಲೈಫ್ ಇಂಪ್ರಿಸನ್ಮೆಂಟ್ ಟರ್ನ್ ಮಾಡ್ರು. ಓಕೆ, ಬಟ್ ವೇರ್ ಟು ಕೀಪ್ ಹಿಮ್? Life imprisonment, he should be kept in a prison, but there was no proper prison. It was a very small one lockup. Finally, they put him in the same small lockup. A guard was appointed. Okay, food they were getting the food from the king's palace. Everything was okay for 1 year. At the end of 1 year, the king was looking at the expenses. He was shocked to see the expense on the convict. It was around 600 francs. He thought that it was expensive. An idea came to him. He dismissed the guard, security, thinking that if the convict ran away, no problem. The guard was dismissed. The convict did not run away. He voluntarily used to come to the palace kitchen. He would collect the food. He would have the food and return to the room or lock up, spending time leisurely. After some time, the king was shocked to see why he was not running away. An inquiry was conducted. The convict said that his character was assassinated. His character was assassinated.
If he went back to his society, people would suspect him. People would not give him respect. He could not live with them. They would treat him as a murderer, convict. At last, the king came to a conclusion that he would give, he would be given annual pension of 600 francs, 600 francs a year. Okay, he agreed. 1/4 of the advance was given. He left the place. He went to the frontier. Frontier means gidi, border. He started working. Once in 3 months he would come, collect his pension, play the same game. Whether it is losing or gaining, he would go back. This is the story. ಇಷ್ಟನ್ನು ನೀವು ಪಾಯಿಂಟ್ಸ್ ಇಟ್ಕೊಂಡು ಬಿಟ್ಟರೆ ನಿಮಗೆ ಭಾಷೆ ಮೇಲೆ ಹಿಡ್ತಾ ಇದ್ದರೆ ಒಂದು ಕಥೆಯನ್ನು ಬರೆದು ಬಿಡ್ಬೋದು. ನಾನು ಅರ್ಧಕ್ಕೆ ನಿಲ್ಲಿಸಿದ್ದೀನಿ ಜಾಗ ಇಲ್ಲದೆ. ದಿಸ್ ಈಸ್ ಕಾಲ್ಡ್ ನೋಟ್ ಮೇಕಿಂಗ್. ಜೀವನದಲ್ಲಿ ಇದನ್ನು ದೊಡ್ಡ ದೊಡ್ಡ ಸಲಹೆ ಅಂತ ಇಟ್ಕೊಳ್ಳಿ. ಈ ಒಂದು ಟಾಪಿಕನ್ನು ಇಟ್ಟಿರೋದು ನಿಮ್ಮ ಪುಣ್ಯ. ಯಾಕೆಂದ್ರೆ ಇಟ್ಮೇಲೆ ನಾವು ಪಾಠ ಮಾಡಲೇಬೇಕು. ಪ್ರಿಸ್ಕ್ರೈಬ್ ಮಾಡದೆ ನಾವೇನು ಹೇಳ್ತಾ ಹೋದರೆ ನೀವು ಸೀರಿಯಸ್ಸಾಗಿ ತಗೊಳ್ಳಲ್ಲ, ಎಲ್ಲ ಟೈಮ್ ಪಾಸ್ಗೆ ಹೇಳ್ತಾವ್ರೆ ಅಂತ. ಪ್ರಿಸ್ಕ್ರೈಬ್ ಮಾಡಿದ ತಕ್ಷಣ ಯುಡ್ ಬಿ ಸೀರಿಯಸ್. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ನೋಟ್ ಮೇಕಿಂಗ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೀವು ಲಾಯರ್ ಹತ್ರ ಹೋದರೆ ಅವ್ರಿಗೇನು ಹೇಳ್ತಾ ಇರ್ತಾರೆ, ನೋಟ್ಸ್ ಅಂದರೆ ಪಾಯಿಂಟ್ಸ್ ಮಾಡ್ಕೊಳ್ತಾರೆ ಅಷ್ಟೇ. ನೋಟ್ಸ್ ಅಂದರೆ ಅದೇ ಅರ್ಥ. ನೋಟ್ಸ್ ಅಂದರೆ ಪಾಯಿಂಟ್ಸು, ಒಂದು ವರ್ಡ್ ಬೈ ವರ್ಡ್ ಬರ್ಸೋದು ನೋಟ್ಸ್ ಅಂತ ಕರೆಯಲ್ಲ, ಪಾಯಿಂಟ್ಸ್ ಅಷ್ಟೇ. ಆದ್ದರಿಂದ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಇದು ಹೀಗಾಯಿತು. ಎಕ್ಸಾಮಲ್ಲಿ ಹೇಗೆ ಕೇಳ್ತಾರೆ ಅಂತ ಹೇಳ್ತೀನಿ. ಎಕ್ಸಾಮಲ್ಲಿ ಈ ರೀತಿ ಕೇಳಲ್ಲ, ಮೊದಲು ಈ ರೀತಿ ಕೇಳ್ತಾಯಿದ್ರು, ಬದಲಾಯಿಸ್ಕೊಂಡಿದ್ದಾರೆ. ಈಗ ಕೇಳೋದು ಸ್ವಲ್ಪ ಬೇರೆ ಥರ. ಪಾಯಿಂಟ್ಸ್ ನೆನಪಿದಾವ ಇಲ್ವಾ ನಿಮಗೆ ಅಂತ ಚೆಕ್ ಮಾಡ್ತಾರೆ. ಏನ್ವೇ ಅದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಯಿತು. ದಿಸ್ ಈಸ್ ಫಾರ್ ಯುವರ್ ಲೈಫ್ ಆ್ಯಂಡ್ ಫ್ಯೂಚರ್. ಯಾವ ಕಾರಣಕ್ಕೂ ಈ ಕಾನ್ಸೆಪ್ಟನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಫೈನ್, ಥ್ಯಾಂಕ್ ಯು.